ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವ್ಲಾಗ್ ಶುರು ಮಾಡ್ಕೊಂಡಿರೋದು ಸಂಜೆಯಿಂದ. ಆ್ಯಕ್ಚುಲಿ ಇವತ್ತು ತುಂಬಾ ಲೇಟ್ ಆಯಿತು. ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಲಿಲ್ಲ, ಬಿಕಾಸ್ ಅಕ್ಕನ ಮನೆಗೆ ಹೋಗಿರೋದ್ರಿಂದ ಅಲ್ಲಿ ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಸೊ ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಸಂಜೆ ನೀವೇನು ನನ್ನ ಹಸ್ಬೆಂಡ್ ಬರೋದು ಕೂಡ ಲೇಟ್ ಆಯಿತು. ಅವರು ಅಲ್ಲಿ ಬಂದು ಅಲ್ಲಿಂದ ನಮ್ಮನ್ನು ಪಿಕಪ್ ಮಾಡಿ ನಾವು ಬರೋ ಅಷ್ಟರಲ್ಲೇ ಲೇಟ್ ಆಗೋಗಿತ್ತು. ಎಲ್ಲ ಟೆಂಪಲ್ಸ್ ಕ್ಲೋಸ್ ಆಗಿತ್ತು. ಲಾಸ್ಟ್ ಆಪ್ಷನ್ ಬಂದು ಇಸ್ಕಾನ್ ದೇವಸ್ಥಾನ 10 o'clockವರೆಗೂ ತೆಗ್ದಿರುತ್ತೆ ಅಂತ ಗೊತ್ತಿತ್ತು. ಆ್ಯಕ್ಚುಲಿ ಯಾವಾಗಲೂ ವರ್ಷ ನಾವು ಹೋಗೋದು ಇಸ್ಕಾನ್ ಟೆಂಪಲ್ಗೆನೇ. ಸೊ ನಾವೀಗ ಬಂದಿರೋದು ಇಸ್ಕಾನ್ ಟೆಂಪಲ್ಗೆ. ಇಲ್ಲಿ ಓಪನ್ ಇತ್ತು ದೇವಸ್ಥಾನ. ನಾವು ಬರೋ ಅಷ್ಟರಲ್ಲೇ 9:30 9:45 ಆಗೋಗಿತ್ತು. ಸೊ ಇಮಿಡಿಯೇಟ್ ದೇವಸ್ಥಾನಕ್ಕೆ ಹೋದ್ವಿ. ಓಪನ್ ಇತ್ತು. ಮತ್ತು ಲಾಸ್ಟ್ ಪೂಜೆ ಬೇರೆ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಪೂಜೆ ಯಾವತ್ತೂ ಈ ಲಾಸ್ಟ್ ಪೂಜೆ ಅಟೆಂಡ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ಇಲ್ಲಿ. ಅಂದರೆ ಆ ಟೈಮಿಗೆ ಬಂದಿದ್ದಂತೂ ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಯಿತು. ಮತ್ತು ತುಂಬ ಚೆನ್ನಾಗಿ ಕೂಡ ಇತ್ತು. ಪೂಜೆ ಎಲ್ಲನೂ ಚೆನ್ನಾಗಿತ್ತು. ಮತ್ತು ಅಲ್ಲೇ ಕೂಡ ಒಂದು ಅಂದರೆ ಸಣ್ಣದಾಗಿ ಕೃಷ್ಣನ ತೊಟ್ಟಿಲಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು. ಅದು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು 3 ಪ್ರದಕ್ಷಿಣೆ ಬಂದರು. ನಾನು ಹೇಳ್ದಂಗೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಯಾವಾಗಲೂ ವರ್ಷನೂ ಹೋಗ್ತೀವಿ ವೈಕುಂಠ ಏಕಾದಶಿಗೆ. ತುಂಬಾ ರಶ್ ಇರುತ್ತೆ. ಪಾಸ್ ತೊಗೊಂಡು ಅಂದರೆ ಗ್ರೀನ್ ಪಾಸ್ ಹೋಲ್ಡರ್ ಎಲ್ಲ ಇರುತ್ತಲ್ಲ, ಸೊ ಆ ಥರ ಇದರಲ್ಲಿ ನಾವು ಹೋಗಿದ್ದೀವಿ. ಆದರೂ ತುಂಬಾ ರಶ್ ಇರುತ್ತೆ. ಈ ಸತಿ ಹೋದಾಗಂತೂ ಅದೇ ಹೇಳಿದ್ದು, ರಶ್ ಕೂಡ ತುಂಬ ಕಮ್ಮಿ ಆಗಿತ್ತು ಮತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ಹೊರಗಡೆಯಿಂದ ನೋಡೋದಕ್ಕೆ ಅಂದರೆ ಕ್ಲೋಸಿಂಗ್ ಟೈಮ್, ಟೆಂಪಲ್ ಕ್ಲೋಸಿಂಗ್ ಟೈಮು, ಸೊ ಜನ ಇಲ್ಲ ಅಂತ ಅಂದ್ಕೊಬೇಕು. ಒಳಗಡೆ ನೋಡಿದ್ರೆ ಇಷ್ಟು ರಶ್ ಇತ್ತು, ಇಷ್ಟು ಜನ ಇದ್ದರು ಆಲ್ರೆಡಿ ಒಳಗಡೆನೆ. ನೋಡಿ, ನಾನು ಹೇಳ್ದಂಗೆನೇ ಅಂದರೆ ದೇವಸ್ಥಾನದ ಒಳಗಡೆನೆ 3 ಪ್ರದಕ್ಷಿಣೆ ಬಂದರು. ಅಂದರೆ ಕೃಷ್ಣನ ಮೆರವಣಿಗೆ, ದೇವರ ಮೆರವಣಿಗೆ ಬಂದು ಒಳಗಡೆನೆ 3 ಪ್ರದಕ್ಷಿಣೆ ಬಂದರು. ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲನೂ. ಇದಾದಮೇಲೆ ಅಂದರೆ ದೇವರ ಉತ್ಸವ ಮೂರ್ತಿ ಅಷ್ಟೇ, ಅಲ್ಲೂ ಒಂದು 2-3 ಪ್ರದಕ್ಷಿಣೆ ಬಂದು ಅದು ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಅದೇ ಹೇಳಿದ್ದು, ಯಾವತ್ತೂ ಈ ರೀತಿ ಪೂಜೆ ಸಿಕ್ಕಿರಲಿಲ್ಲ. ತುಂಬಾ ಚೆನ್ನಾಗಿ ದೇವರ ದರ್ಶನ ಕೂಡ ಈ ಸತಿ ತುಂಬ ಚೆನ್ನಾಗಾಯಿತು. ಹಾಯ್ ಫ್ರೆಂಡ್ಸ್, ನಾವೀಗ ಬಂದಿರೋದು ಫಿಲ್ಟರ್ ಕೆಫೆ ಆ್ಯಂಡ್ ಕಿಚನ್ಗೆ. ಇದು ಬಂದು ಬಿಡದಿಯ ಥರ ಬರುತ್ತೆ. ಆ್ಯಕ್ಚುಲಿ ಇಲ್ಲಿನ ಪ್ಲೇಸ್ ಅಂತೂ ತುಂಬಾ ಫೇವ್ರೆಟ್ ನಮ್ಮ 4 ಜನದಕ್ಕೆ. ನಾವು ಬಂದಿರೋದು ಇಲ್ಲಿ ಡಿನ್ನರ್ಗೆ. ಇಲ್ಲಂತೂ ಆ್ಯಂಬಿಯನ್ಸ್ ಸೂಪರ್ ಆಗಿರುತ್ತೆ. ಮತ್ತು ಇಲ್ಲಿ ಹ್ಯೂಜ್ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ. ಇದರ ಟೈಮಿಂಗ್ಸ್ ಬಂದು ನಿಮಗೆ 12 PM ಇಂದ 3 AM ವರೆಗೂ ಓಪನ್ ಇರುತ್ತೆ. ಆ್ಯಕ್ಚುಲಿ ಇದು ನೈಟೇ ಇಲ್ಲಿ ತುಂಬ ಜನ ಇರ್ತಾರೆ. ನಾವು ಬರೋದೇ ಆ್ಯಕ್ಚುಲಿ ನೈಟ್, ನಾವು ಅಂದರೆ ಲೇಟ್ ನೈಟೇ ಬರೋದು ನಾವು. ಬಿಕಾಸ್ ಹೇಳ್ದಂಗೆನೇ ಬೆಳಗಿನ ಜಾವದವರೆಗೂ ಇದು ಓಪನ್ ಇರುತ್ತೆ. ಈವನ್ ಎಲ್ಲಾದರೂ ನಾವು ಮೈಸೂರು ಕಡೆ ಹೋದಾಗ ಎಲ್ಲೂ ಸಿಕ್ಕಲಿಲ್ಲ ನಮಗೆ, ಅಂದರೆ ಊಟ ಎಲ್ಲೂ ಸಿಕ್ಕಲಿಲ್ಲ, ಟೈಮ್ ಅಪ್ ಆಗೋಯ್ತು ಅಂತಂದರೆ ನಾವು ಸ್ಟ್ರೈಟ್ ಅವೇ ಬರೋದೇ ಇಲ್ಲಿ ಫಿಲ್ಟರ್ ಕೆಫೆ ಆ್ಯಂಡ್ ಕಿಚನ್ಗೆ. ನಾನು ಹೇಳ್ದಂಗೆನೇ ಕಪಲ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ತುಂಬಾ ಒಳ್ಳೆಯ ಜಾಗ ಇದು. ಈವನ್ ಫ್ಯಾಮಿಲೀಸ್ ಕೂಡ ಅಷ್ಟೇನೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ, ಈವನ್ ಡಿನ್ನರ್ಗೆ ಅಷ್ಟೇ ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಸಾಕಷ್ಟು ಬಾರಿ ಬಂದಿದ್ದೀವಿ ನಾವು. ಅಂದರೆ ಈ ಕಡೆ ಮೈಸೂರು ಕಡೆ ಬಂದಾಗೆಲ್ಲನೂ ಇಲ್ಲೊಂದು ವಿಸಿಟ್ ಕೊಟ್ಟೇ ಹೋಗೋದು ನಾವು. ಆ್ಯಕ್ಚುಲಿ ಇದು ಫಿಲ್ಟರ್ ಕೆಫೆ ಆ್ಯಂಡ್ ಕಿಚನ್ ಅಂತ ಹೇಳ್ತಾರಲ್ಲ, ಸೊ ಇಲ್ಲಿ ಕೆಫೆ, ಈವನ್ ಅಂದರೆ ಡಿಲಿಷಿಯಸ್ ಫುಡ್ ಕೂಡ ಅಷ್ಟೇನೆ. ಇಲ್ಲಿ ಎಲ್ಲ ರೀತಿಯ ಫುಡ್ಸ್ಗೂ ಟ್ರೈ ಮಾಡಿದ್ದೀವಿ ಲಾಸ್ಟ್ ಟೈಮ್ ಬಂದಾಗೂ ಅಷ್ಟೇನೆ. ಬಟ್ ಒಂದೇ ಒಂದು ಅಂತಂದರೆ ಆ್ಯಕ್ಚುಲಿ ನಾನ್ ವೆಜ್ ಟ್ರೈ ಮಾಡಲಿಲ್ಲ ನಾವು. ನಾನ್ ವೆಜ್ ಯಾವಾಗಲೂ ಆಗೋದು ಹಂಗೇನೆ. ನಾವು ಯಾವಾಗ ನಾನ್ ವೆಜ್ ತಿಂದೇ ಇರೋ ದಿನ ಇರುತ್ತೆ ಅವತ್ತು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅಷ್ಟೇನೆ ಆ್ಯಕ್ಚುಲಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ತಿನ್ನೋ ಆಗಿರಲಿಲ್ಲ. ಅಂದರೆ ನಾವಿಬ್ಬರು ತಿನ್ನೋಂಗಿರಲಿಲ್ಲ. ಹುಡುಗರು ತಿನ್ಬೋದಾಗಿತ್ತು. ಸೊ ಹುಡುಗರು ಕೂಡ ಅವ್ರೂ ಬೇಡ ಅಂತಂದರು. ಬಿಕಾಸ್ ಬೇರೆ ಸಂಜೆ ಬೇರೆ ಲೇಟಾಗಿ ತಿಂದಿದ್ದು, ಸೊ ಅಲ್ಲೂ ಬೇಡ ಅಂತ ಅಂದ್ಬಿಟ್ಟು ಅವರು ತೊಗೊಳ್ಲಿಲ್ಲ. ನಾವು ಸಾಕಷ್ಟು ಸತಿ ಹೇಳಿದ್ವಿ,
ತೊಗೊಳ್ಳಿ ನಾನ್ ವೆಜ್ ಟ್ರೈ ಮಾಡ್ಬೋದು ಅಂದರೆ ಟ್ರೈ ಮಾಡೋಣ ನಾನ್ ವೆಜ್ ಟೇಸ್ಟ್ ಹೇಗಿರುತ್ತೆ ಅಂತ. ಬಟ್ ಕೇಳಿರೋ ಪ್ರಕಾರ ನಾನ್ ವೆಜ್ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಈವನ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾಗೂ ಅಷ್ಟೇ ನಾನ್ ವೆಜ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಬಂದಾಗೆಲ್ಲ ಟ್ರೈ ಮಾಡಿರೋದೆ ವೆಜ್ ಫುಡ್ಸು. ನಾವು ಲಾಸ್ಟ್ ಟೈಮು ನಾನು ವ್ಲಾಗಲ್ಲಿ ಹೇಳಿದ್ದೆ ಇಲ್ಲಿ ಫುಡ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದೇ ಹೇಳ್ದಂಗೆ ಆ್ಯಂಬಿಯನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇಲ್ಲಿನ ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿದೆ. ಲಾಸ್ಟ್ ನಾವು ಟೈಮ್ ಬಂದಾಗ ಅಲ್ಲಿ ಹೊರಗಡೆ ಮಳೆ ಬರ್ತಾ ಇರೋದ್ರಿಂದ ನಾವು ಹೊರಗಡೆ ಕೂರ್ಲಿಕ್ಕಾಗಿಲ್ಲ. ಆ್ಯಕ್ಚುಲಿ ಹೋದಾಗೆಲ್ಲನೂ ನಮ್ದು ಇದೇ ಪ್ಲೇಸಸ್ ನಮಗೆ ಸಿಗೋದು. ಅಂದರೆ ಇಲ್ಲಿ ಕೂಡ ನಮಗೆ ತುಂಬಾ ಇಷ್ಟ. ಇಲ್ಲಿ ನಮಗೆ ಔಟ್ಸೈಡ್ ಸ್ವಲ್ಪ ಚಳಿ ಇದೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಕೂರಲಿಲ್ಲ ಈ ಸತಿ. ಔಟ್ಸೈಡ್ ಕೂಡ ನಮಗೆ ಫೆಸಿಲಿಟೀಸ್ ಇದೆ ಕೂತ್ಕೊಳ್ಳೋಕ್ಕೆ. ಮತ್ತು ಮೇಲೆ ಕೂಡ ಅಷ್ಟೇನೆ, ಮೇಲೆ ಕೂಡ ಹುಕ್ಕ ಆಗಿರ್ಬೋದು ಇದೆಲ್ಲನೂ ಮೇಲೆ ಸರ್ವ್ ಇದೆ. ಇಲ್ಲಿ ಬಂದು ಫ್ಯಾಮಿಲೀಸ್ಗೆ ಸೊ ಇಲ್ಲಿ ಎಲ್ಲ ಫ್ಯಾಮಿಲೀಸ್ ಕೂಡ ಬರ್ತಾರೆ. ಸೊ ಅದರಿಂದ ಇಲ್ಲಿ ಫ್ಯಾಮಿಲೀಸ್ಗೆ ಕೆಳಗಡೆ ಇಲ್ಲಿ ಸಿಟ್ಟಿಂಗ್ಸ್ ಅರೇಂಜ್ ಇದೆ. ಮತ್ತು ಅಲ್ಲಿ ಕೂಡ ಇದೆ, ಔಟ್ಸೈಡ್ ಕೂಡ ಇದೆ. ನಾವು ಔಟ್ಸೈಡ್ ಕೂರಲಿಲ್ಲ ಅಷ್ಟೇ, ಬಿಕಾಸ್ ತುಂಬ ಚಳಿ ಇರೋದ್ರಿಂದ ಅವತ್ತು ಔಟ್ಸೈಡ್ ಕೂರಲಿಲ್ಲ. ಮತ್ತು ಲೊಕೇಶನ್ ಅಷ್ಟೇನೆ, ಅಂದರೆ ಮೇಯ್ನಾಗಿ ಅದೇ ತಾನೇ ಬೇಕಾಗಿರೋದು. ತುಂಬಾ ಚೆನ್ನಾಗಿದೆ ನಾನು ಹೇಳ್ದಂಗೆನೇ. ಇಲ್ಲಿ ಬಂದು ಆ್ಯಕ್ಚುಲಿ ರೆಗ್ಯುಲರಾಗಿ ನಾವು ತೊಗೊಳೋದು ಅಂದರೆ ನನ್ನ ಮಗಳು ತೊಗೊಳೋದು ಪಿಜ್ಜಾ ಅಂತೂ ಸೂಪರಾಗಿದೆ. ಇಲ್ಲಿ ಪಿಜ್ಜಾ, ಬರ್ಗರು, ಈವನ್ ಪಾಸ್ತಾ ಆಗಿರ್ಬೋದು, ಇನ್ಕ್ಲೂಡಿಂಗ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಡ್ರಿಂಕ್ಸ್ ಕೂಡ ಇಲ್ಲಿ ಇದೆ. ಮಾಕ್ಟೇಲ್ಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಅದು. ಮತ್ತು ಈವನ್ ಬಿರಿಯಾನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ಯೂಶಲಿ ಹೋದಾಗ ನಮ್ಗೆ ರೆಗ್ಯುಲರಾಗಿ ನನ್ನ ಮಗಳು ಹೇಳ್ದಂಗೆ ತೊಗೊಳೋದು ಪಾಸ್ತಾಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ತಾಸ್ ಟ್ರೈ ಮಾಡಿದ್ದಾಳೆ. ಇಲ್ಲಿ ನಾವೇನೇ ಅಂದರೆ ಯಾವುದು ಆ್ಯಡ್ ಮಾಡ್ಕೊಬೇಕು ನಾವು ಇದು ಮಾಡ್ಕೊಬೋದು. ನಾವು ಈ ಸತಿ ತೊಗೊಂಡಿದ್ದು ಜಲ್ಪ್ಯಾನೋ ಚೀಸ್ ಬಾಲ್ಸ್, ಮತ್ತು ಪಿಜ್ಜಾ, ಆಮೇಲೆ ಪಾಸ್ತಾ ಬಂದು ಆಲ್ಫ್ರೆಡೋ ಪಾಸ್ತಾ ತೊಗೊಂಡಿದ್ವಿ. ಮತ್ತು ಈವನ್ ನನ್ನ ಮಗಳು ಬಂದು ಸ್ಪೆಗೆಟಿ ತೊಗೊಂಡಿದ್ಲು. ಅದು ಕೂಡ ಅಷ್ಟೇನೆ ತುಂಬಾ ಅಂದರೆ ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಅವಳಿಗೆ ಇಷ್ಟ ಆಯಿತು. ನಾನು ತೊಗೊಂಡಿದ್ದು ಪಾಸ್ತಾ ಈ ಸತಿ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಟೇಸ್ಟ್ ವೈಸ್ ಅಷ್ಟೇ ಕ್ರೀಮಿಯಾಗಿ ಒಂಥರ ತುಂಬಾ ಚೆನ್ನಾಗಿತ್ತು. ಈವನ್ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಇಷ್ಟ ಆಯಿತು ನನಗೆ. ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ನಾನು ಹೇಳಿದ್ದೆ, ಫುಡ್ ವೈಸ್ ಆಗಲಿ ಆ್ಯಂಬಿಯನ್ಸ್ ವೈಸ್ ಆಗಲಿ ಏನೂ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಬಿಯನ್ಸ್ ವೈಸು ಅಷ್ಟೇ ಫ್ಯಾಮಿಲಿಗೆ ಅಂತೂ ತುಂಬ ಚೆನ್ನಾಗಿದೆ. ಏನಪ್ಪ ಫ್ಯಾಮಿಲಿ ಹೋಗ್ಬೋದಾ ಇಲ್ವಾ ಅಂತ ಆ ಥರ ಏನೂ ಇಲ್ಲ, ಫ್ಯಾಮಿಲಿ ಕೂಡ ಹೋಗ್ಬೋದು. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಫ್ಯಾಮಿಲೀಸೇ ಬರೋದು. ನೈಟು ಏನು ಫ್ಯಾಮಿಲೀಸ್ ಇರ್ತಾರಾ ಅಥವಾ ಬರೀ ಹುಡುಗರೇ ಇರ್ತಾರಾ ಅಂತ ಅಂದ್ಕೊಳೋದೇನಿಲ್ಲ. ನೀವು 11-12 ಗಂಟೆ ಮೇಲೆ ನೋಡಿ ಜಾಸ್ತಿ ಫ್ಯಾಮಿಲೀಸೇ ಇರ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಇಲ್ಲಿ ಬರ್ತಾರೆ. ಸೊ ಅಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸು. ಅದೇ ನಾನು ಹೇಳ್ದಂಗೆ ನನ್ನ ಮಗಳು ತೊಗೊಂಡಿದ್ದು ಸ್ಪೆಗೆಟಿ. ಸೊ ನನಗೆ ಇದು ಪರ್ಸ್ನಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ, ಬಟ್ ಅವಳಿಗೆ ಇಷ್ಟ ಆಯಿತು. ಟೇಸ್ಟ್ ವೈಸ್ ಇದು ಇಷ್ಟ ಆಯಿತು ಅವಳಿಗೆ, ನನಗೆ ಇಷ್ಟ ಆಗಲಿಲ್ಲ. ನನಗೆ ಯೂಶ್ವಲಿ ನಾನು ಪಾಸ್ತಾ ತೊಗೊಂಡಿದ್ದೆ. ಸೊ ಪಾಸ್ತಾ ಅಂತೂ ಸೂಪರಾಗಿತ್ತು, ಕ್ರೀಮಿಯಾಗಿ ತುಂಬಾ ಚೆನ್ನಾಗಿತ್ತು ಪಾಸ್ತಾ ಮಾತ್ರ. ನಾನು ಹೇಳ್ದಂಗೆ ಯಾವಾಗಲೂ ರೆಗ್ಯುಲರಾಗಿ ಮ್ಯಾಕರೋನಿ ಅಥವಾ ಪಾಸ್ತಾ ತೊಗೊತೀವಿ. ಅದರಲ್ಲಿ ಡಿಫ್ರೆಂಟಾಗಿ ಅಂದರೆ ಡಿಫ್ರೆಂಟ್ ಕ್ರೀಮೀಸ್ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಈ ಸತಿ ತೊಗೊಂಡಿದ್ದಂತೂ ತುಂಬಾ ಚೆನ್ನಾಗಿತ್ತು. ವೈಟ್ ಸಾಸಲ್ಲಿ ಆ ಕ್ರೀಮಿ ಟೆಕ್ಸ್ಚರ್ ಏನಿತ್ತು ಚೀಸಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಆ ಚಳಿಗೆ ಬಿಸಿ ತಿಂತಾಯಿದ್ರೆ ಸಕ್ಕತ್ತಾಗಿತ್ತು ಮಾತ್ರ ಪಾಸ್ತಾ. ಸೊ ನನ್ನ ಹಸ್ಬೆಂಡ್ ಕೂಡ ಅವರು ಜಸ್ಟ್ ರೈಸ್ ತೊಗೊಂಡಿದ್ರು ಅಷ್ಟೇ. ಅವರು ಈ ಥರದ್ದೆಲ್ಲ ಏನೂ ತಿನ್ನೋದಿಲ್ಲ. ಅದು ಅಷ್ಟು ಅಂದರೆ ಏನು ಹೇಳ್ತಾರೆ, ಈ ಪಿಜ್ಜಾ ಇದನ್ನು ಪಾಸ್ತಾ ಈ ಥರದ್ದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರೇನಿದ್ರು ಓನ್ಲಿ ರೈಸ್ ಐಟಮ್ಸು, ಅವ್ರು ಇದನ್ನು ರೈಸ್ ಐಟಮ್ಸಲ್ಲಿ ತೊಗೊಂಡಿದ್ರು. ಸೊ ನಾವು ಪಾಸ್ತಾ ತೊಗೊಂಡಿದ್ವಿ. ನನ್ನ ಎರಡನೇ ಮಗಳು ಬಂದು ರೆಗ್ಯುಲರಾಗಿ ಅವಳು ಪಿಜ್ಜಾಸಲ್ಲೇ ಟ್ರೈ ಮಾಡ್ತಿರ್ತಾಳೆ. ಅಂದರೆ ಮಶ್ರೂಮು, ವೆಜ್ಜೀಸು, ಪನ್ನೀರು, ತಂದೂರು ಈ ಥರದ್ರಲ್ಲಿ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಅವಳಿಗೆ ಪಿಜ್ಜಾಸ್ ಅಂತಂದರೆ ತುಂಬಾ ಇಷ್ಟ, ಬಟ್ ಜಾಸ್ತಿ ಕೊಡ್ಸಲ್ಲ, ರೇರು. ಓಕೆ ಫ್ರೆಂಡ್ಸ್, ನಾನು ನಿನ್ನೆ ರಾತ್ರಿ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇಯ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಬಂದಿರೋದು ಮಾಲ್ ಆಫ್ ಏಷ್ಯಾಗೆ. ಬಿಕಾಸ್ ನಾವು ಮುಂಚೆನೇ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು.
ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಮಧ್ಯಾಹ್ನ ಆ್ಯಕ್ಚುಲಿ ಎಲ್ಲಾದರೂ ಹೋಗಬೇಕಾಗಿತ್ತು. ಸೊ ಮಧ್ಯಾಹ್ನ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು. ಸೊ ಅದಕ್ಕೆ ಪ್ಯಾಂಟಲೂನ್ಸಲ್ಲಿ ಆಫರ್ ಇತ್ತು. ಸೊ ಅಲ್ಲಿಗೆ ಬರೋಣ ಅಂತ ಅಂದ್ಬಿಟ್ಟು ಸರಿ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಅಂದ್ಕೊಂಡು ಮಾಲ್ ಆಫ್ ಏಷ್ಯಾಗೆ ಬಂದ್ವಿ. ಇಲ್ಲಿ ಬಂದಾಗ ಗೊತ್ತಾಯಿತು ಆ್ಯಕ್ಚುಲಿ ಪ್ಯಾಂಟಲೂನ್ಸಲ್ಲ ಎಲ್ಲದರಲ್ಲೂ ಇವಾಗ ನ್ಯೂ ಇಯರ್ಸ್ಗೆ ಆಫರ್ ಇದೆ, ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಆಫರ್ ಇದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮಗೆ ತುಂಬ ಚೆನ್ನಾಗಿ ಡ್ರೆಸ್ಸಸ್ಸು ಎಲ್ಲನೂ ಅಷ್ಟೇನೆ ತುಂಬ ಒಳ್ಳೆ ಇದರಲ್ಲಿ ಸಿಕ್ತು ನಮಗೆ. ಇಲ್ಲಿ ನಾವು ಫಸ್ಟು ಮಾಲ್ ಆಫ್ ಏಷ್ಯಾಗೆ ಬಂದಾಗ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂದರೆ ನಾವು ಸ್ವಲ್ಪ ಬೇಗನೆ ಬಂದ್ವಿ, ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ಫುಲ್ಲು ಅಂದರೆ ಮೀನ್ಸ್ ನ್ಯೂ ಇಯರ್ಗೆ ಇದಕ್ಕೆ ಎಲ್ಲ ಜನ ಇಲ್ಲೇ ಇದ್ದಾರೆ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟು ಹೋದಾಗ ಆ್ಯಕ್ಚುಲಿ ಇದು ನಾವು ಬರ್ತಾ ಇರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಒಂದು ಸತಿ ಬಂದಿದ್ವಿ, ಆಮೇಲೆ ತಿರ್ಗಾ ಬರೋಕ್ಕೆ ಹೋಗಲಿಲ್ಲ. ಸರಿ ಮಗಳು ಬಂದಮೇಲೆ ಆಮೇಲೆ ಒಟ್ಟಿಗೆ ಬರೋಣ ಅಂತ ಅಂದ್ಕೊಂಬಿಟ್ಟು ಸರಿ ದೊಡ್ಡ ಮಗಳು ಬಂದಮೇಲೆ ಬರೋಣ ಅಂತ ಅಂದ್ಕೊಂಡು ನಾವು ಅವಳು ಬಂದ ಮೇಲೆ ಬಂದಿದ್ದು. ಬಿಕಾಸ್ ಅವಳು ಇಲ್ದಿರ ಅಂತೂ ಎಲ್ಲೂ ಹೋಗಿಲ್ಲ ನಾವು. ಅದಕ್ಕಾಗಿಯೇ ಸರಿ ಅವಳು ಡ್ರೆಸ್ಸಸ್ ಬೇಕಿತ್ತು ಅಂತ ಹೇಳಿದ್ಲಲ್ಲ, ಸರಿ ಆ್ಯಕ್ಚುಲಿ ಝೂಡಿಯೋಗೆ ಹೋಗೋ ಪ್ಲ್ಯಾನ್ ಇತ್ತು. ಮತ್ತು ಝೂಡಿಯೋ ಬೇಡ ಅಂತ ಅಂದ್ಕೊಂಡು ಸರಿ ಅನ್ಲಿಮಿಟೆಡ್ಗೆ ಹೋಗೋಣ ಅಂತ. ಸರಿ ಅನ್ಲಿಮಿಟೆಡಲ್ಲೂ ಬೇಡ, ಆಮೇಲೆ ಪ್ಯಾಂಟಲೂನ್ಸಲ್ಲಿ ಹೋಗೋಣ, ಮೆಸೇಜಸ್ ಬರ್ತಾಯಿದೆ, ಆಫರ್ಸ್ ಇದೆ ಅಂತ ಮೆಸೇಜಸ್ ಬರ್ತಾಯಿದೆ ಅಂತ ಅಂದ್ಲು. ಸರಿ ಆಯಿತು ಪ್ಯಾಂಟಲೂನ್ಸ್ಗೆ ಹೋಗೋಣ, ಫಸ್ಟು ಅಲ್ಲೇ ಹೋಗಿ ನೋಡೋಣ, ಅಲ್ಲೂ ಎಲ್ಲನೂ ಇದೆಯಲ್ಲ. ಸರಿ ಮ್ಯಾಕ್ಸ್ ಇದೆ, ವಾಟ್ ಇಸ್ ದಿಸ್ ಪ್ಯಾಂಟಲೂನ್ಸ್ ಇದೆ, ಸರಿ ಬೇರೆ ಬೇರೆದೆಲ್ಲ ಇದೆ. ಸೊ ಅಲ್ಲೇ ಹೋಗಿ ಟ್ರೈ ಮಾಡೋಣ, ನೋಡೋಣ ಏನೇನು ಆಫರ್ಸ್ ಇದೆ ಅಂತ ಅಂದ್ಬಿಟ್ಟು ಸರಿ ನಾವು ಮಾಲ್ ಆಫ್ ಏಷ್ಯಾಗೆ ಹೋದ್ವಿ. ಸರಿ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಾಫಿ ಬೇಕಿತ್ತು. ಸರಿ ನಾವು ಅಲ್ಲಿಂದ ಹೋಗಿದ್ದು ಸ್ಟಾರ್ಬಕ್ಸ್ಗೆ. ಮುಂಚೆಯಿಂದನೂ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಸೊ ಅದನ್ನೇ ಆ್ಯಸ್ ಯೂಶಲ್ ಅವಳು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಇತ್ತು. ಸರಿ ಅವಳು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸರಿ ಅಲ್ಲಿ ಹೋದಾಗ ಅಲ್ಲೇ ಸ್ಟಾರ್ಬಕ್ಸ್ ಇತ್ತು. ಸೊ ಸ್ಟಾರ್ಬಕ್ಸ್ಗೆ ಹೋಗಿ ಸರಿ ಕಾಫಿ ಕುಡಿದು ಸರಿ ನನ್ನ ಮಗಳು ಪೇಸ್ಟ್ರಿ ತೊಗೊಂಡ್ಲು. ಏನೋ ಕ್ರಿಸ್ಮಸ್ ಟ್ರೀ ಅಂತೆ ಪೇಸ್ಟ್ರಿ ಇದು. ಸರಿ ಪೇಸ್ಟ್ರಿ ತೊಗೊಂಡ್ಲು ಚಿಕ್ಕವಳು. ಅವಳು ಕಾಫಿ ಡೇಗೆ ಹೋಗಲಿ ಅಥವಾ ಈ ಥರ ಎಲ್ಲರೂ ಇದಕ್ಕೆ ಹೋಗಲಿ ಕಾಫಿ ಶಾಪ್ಸ್ಗೆ, ಫಸ್ಟು ಅವಳು ಕೇಕ್ ಬೇಕಿಲ್ಲಿ. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಹ್ಯಾಝಲ್ನೆಟ್ಟು, ತುಂಬಾ ಚೆನ್ನಾಗಿತ್ತು. ಹ್ಯಾಝಲ್ನೆಟ್ ಲ್ಯಾಟೆ ತುಂಬಾ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ಕಾಫಿ ಬೇಕಿತ್ತು, ಅವತ್ತಂತೂ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು. ಸರಿ ಕಾಫಿ ಬೇಕಿತ್ತು, ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಈವನ್ ನನ್ನ ಮಗಳಿಗೂ ಕೂಡ ಬೇಕಿತ್ತು. ಸರಿ ಹೋಗೋಣ ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಬಕ್ಸ್ಗೆ ಹೋಗಿದ್ದು. ಓಕೆ ಚೆನ್ನಾಗಿತ್ತು. ಅವಳು ತೊಗೊಂಡಿದ್ದು ಕೋಲ್ಡ್ ಕಾಫಿ, ನಾನು ತೊಗೊಂಡಿದ್ದು ಹ್ಯಾಝಲ್ನೆಟ್ಟು. ತುಂಬಾ ಚೆನ್ನಾಗಿತ್ತು ನಾನು ಹೇಳ್ದಂಗೆ. ಬಟ್ ಆ ಪೇಸ್ಟ್ರಿ ಮಾತ್ರ ತುಂಬ ಸ್ವೀಟು, ನನಗಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಟೇಸ್ಟ್ ವೈಸ್ ಚೆನ್ನಾಗಿದೆ, ಬಟ್ ಸ್ವೀಟ್ ಇಷ್ಟ ಇಲ್ದಿರೋರಿಗೆ ಇಷ್ಟ ಆಗೋದಿಲ್ಲ. ಸೊ ಅಲ್ಲಿಂದ ನಾವು ಬಂದಿದ್ದು ಮಿನಿಸೋಗೆ. ಇಲ್ಲಿ ಏನಕ್ಕಪ್ಪ ಅಂತಂದರೆ ನನ್ನ ಚಿಕ್ಕ ಮಗಳ ಬರ್ಡೇ ಆಗಿತ್ತು. ಅದು ಅವ್ರ ಅಕ್ಕನ ಕಡೆಯಿಂದ ಗಿಫ್ಟ್ ಬಂದಿರಲಿಲ್ಲ, ಪೆಂಡಿಂಗ್ ಇತ್ತು. ಬಿಕಾಸ್ ಅವಳು ಹಾಸ್ಟೆಲಲ್ಲಿ ಇರೋದ್ರಿಂದ ಅವಳೇನೂ ಈ ಸತಿ ಗಿಫ್ಟ್ ಕೊಡಲಿಲ್ಲ, ಅವಳ ಕಡೆಯಿಂದ ಗಿಫ್ಟ್ ಪೆಂಡಿಂಗ್ ಇತ್ತು. ಸೊ ಅವಳೇನು ಹೇಳಿದ್ಲು, ಇಲ್ಲಿ ಏನು ಬೇಕಾದ್ರೂ ತಗೋ ನಾನೇ ಕೊಡಿಸ್ತೀನಿ ಗಿಫ್ಟು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಹಂಗೆ ಅಂದಮೇಲೆ ಬಿಡ್ತಾಳೆ ಅವಳು. ಸರಿ ಅಲ್ಲಿ ಮಿನಿಸೋಗೆ ಬಂದು ಅಲ್ಲಿ ಟ್ಯಾಕ್ಸ್ ಹಾಕಿದ್ದಾಯಿತು ಅವ್ರ ಅಕ್ಕಂಗೆ. ಅಲ್ಲಂತೂ ತುಂಬ ಚೆನ್ನಾಗಿ ಪಿಯಾನೋ ನಡೆಸ್ತಾಯಿದ್ರು. ಯಾವ ಸಾಂಗ್ ಕೇಳ್ತಾಯಿದ್ರು ಆ ಸಾಂಗಿಗೆ ಪಿಯಾನೋ ನುಡಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ದು ಅಲ್ಲೆಲ್ಲ ಸಾಂಗ್ಸ್ ಎಲ್ಲ ಅಂದರೆ ಅವ್ರು ಪಿಯಾನೋ ನುಡಿಸೋದೆಲ್ಲ ಕೇಳಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಅಲ್ಲಿಂದ ನಾವು ಬಂದಿದ್ದು ಪ್ಯಾಂಟಲೂನ್ಸ್ಗೆ. ನಾನು ಹೇಳ್ದಂಗೆನೇ ಅವಳಿಗೆ ಸ್ವಲ್ಪ ಡ್ರೆಸ್ಸಸ್ ಬೇಕಿತ್ತು ಮತ್ತು ನೈಟ್ ವೇರ್ಸ್ ಬೇಕಿತ್ತು. ಸೊ ಅದಕ್ಕಾಗಿಯೇ ಇಲ್ಲೇ ತೊಗೊಂಡ್ಲಿ, ಆಫರ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಫರ್ಸ್ ಇಲ್ಲಿ.
ನಮಗಂತೂ ವರ್ತ್ ಇಟ್ ಅಂತ ಅನ್ನಿಸ್ತು ಈ ಸತಿ ಆಫರ್ಸ್ ಇದ್ದಿದ್ದು. ಎಲ್ಲನೂ ಅಷ್ಟೇ, ಈವನ್ ನನ್ನ ಚಿಕ್ಕ ಮಗಳಿಗೂ ಒಂದೆರಡು ಪ್ಯಾಂಟ್ಸು ಮತ್ತು ಟಿ ಶರ್ಟ್ಸ್ ಎಲ್ಲನೂ ತೊಗೊಂಡೆ. ಸೊ ಚೆನ್ನಾಗಿತ್ತು ಆಫರ್ಸ್. ಈವನ್ ನೈಟ್ ಪ್ಯಾಂಟ್ಸ್ ಮೇಲೂ ಅಷ್ಟೇ 50% ಆಫ್ ಇತ್ತು, 40% ಆಫ್ ಇತ್ತು. ಮತ್ತು ಇನ್ನೂ ಕೆಲವೊಂದಕ್ಕಂತೂ ತುಂಬಾ ಚೆನ್ನಾಗಿತ್ತು ಆಫರ್ಸು. ಸರಿ, ಆ್ಯಕ್ಚುಲಿ ಅವಳಿಗೆ ಬೇಕಾಗಿದ್ದಿದ್ದು ನೈಟ್ ಪ್ಯಾಂಟ್ಸ್, ನೈಟ್ ಸೂಟ್ಸ್ ಜಾಸ್ತಿ ಬೇಕಿತ್ತು ಅಲ್ಲಿ ಹಾಸ್ಟೆಲಲ್ಲಿ ವೇರ್ ಮಾಡೋದಕ್ಕೆ. ಸೊ ಅದಕ್ಕಾಗಿ ಅಲ್ಲಿ ತೊಗೊಂಡಿದ್ದಾಯಿತು. ಆಮೇಲೆ ಅಲ್ಲಿಂದ ನಾವು ಬಂದಿದ್ದು ಹೋಮ್ ಸೆಂಟರಲ್ಲಿ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸರಿ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಗಲಿಲ್ಲ ನಮಗೆ. ಸೊ ಅಲ್ಲಿಂದ ಸೀದಾ ನಾವು ಹೊರಟು ಬಂದ್ವಿ, ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇನ್ನೊಂದು ಮ್ಯಾಕ್ಸಲ್ಲಿ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಮ್ಯಾಕ್ಸಲ್ಲೂ ನೋಡಿದ್ವಿ, ಬಟ್ ಅಷ್ಟು ನಮಗೆ ಅಂದರೆ ಪ್ಯಾಂಟಲೂನ್ಸ್ ಆಫರ್ಸ್ ನನಗೆ ಅಂತ ಅನ್ನಿಸ್ಲಿಲ್ಲ. ಬಟ್ ಓಕೆ, ಚೆನ್ನಾಗಿತ್ತು ಅಲ್ಲೂ. ಸರಿ, ಇಲ್ಲೇ ಎಲ್ಲ ಸೆಲೆಕ್ಟ್ ಆಗಿತ್ತಲ್ಲ, ಸರಿ ಇದೇ ಇರಲಿ, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದ್ಸತಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಬಂದಳು. ಇಲ್ಲಿ ಆ್ಯಕ್ಚುಲಿ ಹೋಮ್ ಸೆಂಟರ್ಗೆ ಬಂದಿದ್ದು ನಾನು ತುಂಬ ದಿವಸದಿಂದನೂ ವಾಟರ್ ಫೌಂಟೇನ್ ನೋಡ್ತಾಯಿದ್ದೆ. ಅದು ವಾಟರ್ ಫೌಂಟೇನು ಆ್ಯಕ್ಚುಲಿ ನಾವು ಮನೆ ಆಲ್ಟ್ರೇಷನ್ ಮಾಡಿದಾಗಿಂದನೂ ಅದಕ್ಕೆ ಅಂತಲೇ ಒಂದು ಪ್ಲೇಸ್ ಬಿಡಿಸಿದ್ದೀವಿ ವಾಟರ್ ಫೌಂಟೇನ್ಗೆ ಅಂತಲೇ. ಆವತ್ತಿಂದ ವಾಟರ್ ಫೌಂಟೇನ್ ಇಡೋಕ್ಕೆ ಟೈಮ್ಗಳಿಗೆ ಕೂಡ ಬಂದಿಲ್ಲ. ಸರಿ, ಈ ಸತಿ ವಾಟರ್ ಫೌಂಟೇನ್ ಬೇಕಿತ್ತು, ಸರಿ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ನಾನು ಅಂದ್ಕೊಂಡಿರೋ ಥರ ಇರಲಿಲ್ಲ. ಲಾಸ್ಟ್ ಟೈಮ್ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತದು. ಸೊ ಅಷ್ಟೊಂದು ನನಗೆ ಹೈಟ್ ವೈಸ್ ಆಗಲಿ ಮತ್ತು ಡಿಸೈನ್ ವೈಸ್ ಆಗಲಿ ಆ ಥರ ಬೇಕಿತ್ತು. ಬಟ್ ನಂಗೆ ಅದು ಸಿಗಲಿಲ್ಲ ನನಗೆ ಈ ಸತಿ. ಸೊ ಬೇಡ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಬಂದ್ಬಿಟ್ವಿ ನಾವು. ಸುಮ್ಮನೆ ವೇಸ್ಟು ಚಿಕ್ಕದು ಆ ಥರ ಬೇಡ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಮತ್ತು ನಾವು ಮೇಲ್ಗಡೆ ಫುಡ್ ಕೋರ್ಟಿಗೆ ಅಂತ ಅಂದ್ಬಿಟ್ಟು ಹೋದ್ವಿ. ಹೇಳಬೇಕು ಅಂತಂದರೆ ಇಲ್ಲಿ ವೇಸ್ಟೇ, ಆ್ಯಕ್ಚುಲಿ ಇಲ್ಲಿ ತೊಗೊಳೋದು ವೇಸ್ಟೇ. ಬಟ್ ಏನು ಮಾಡೋದು, ಆ ಟೈಮ್ಗೆ ಹೊಟ್ಟೆ ಹಸಿತಾಯಿತ್ತು. ಜಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾವು ಟ್ರೈ ಮಾಡಿದ್ದು ಕೊರಿಯನ್ ಫುಡ್ಸೇ. ನಿಜ ಹೇಳ್ತೀನಿ, ನಮಗಂತೂ ಏನೂ ಇಷ್ಟ ಆಗಿಲ್ಲ. ಡೆಡ್ಲಿ ವೇಸ್ಟ್ ಅಂತ ಅನ್ನಿಸ್ತು. ಇದು ಬಂದು ತಪೋಕಿ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ನಾವು ತೊಗೊಂಡಿದ್ದು ಡ್ಯಾಂಪ್ಲಿಂಗ್ಸು. ಇದು ಡ್ಯಾಂಪ್ಲಿಂಗ್ಸ್ ಅಂತ ನಾವು ಕೊಟ್ಟಿದ್ದಾರೆ, ಮೋಮೋಸ್ ಥರ ಕೊಟ್ಟಿದ್ದಾರೆ. ಇನ್ನೊಂದು ಬಂದು ವಾಟ್ ಇಸ್ ದಿಸ್ ಚೀಸಿ ಡಾಗ್ ಸ್ಟಿಕ್ ಅಂತಂತೆ ಅದು. ಬಟ್ ಅದರಲ್ಲಿ ಚೀಸು ಅಷ್ಟೇನೆ ಎಷ್ಟು ತಿಕ್ಕಾಗಿತ್ತು ಅಂತಂದರೆ ನಿಜ ಚೆನ್ನಾಗಿರಲಿಲ್ಲ. ಇದು ಅಷ್ಟೇ, ಇದು ಡ್ಯಾಂಪ್ಲಿಂಗ್ಸ್ ಇದು ಚೆನ್ನಾಗಿರಲಿಲ್ಲ. ಇದು ತಪೋಕಿ ಅಂತೆ. ಇದು ಅಷ್ಟೇ, ಟೇಸ್ಟ್ ವೈಸ್ ಅಂತೂ ನಿಜ ಏನೂ ಚೆನ್ನಾಗಿಲ್ಲ, ಡೆಡ್ಲಿ ವೇಸ್ಟ್ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.